ಬನ್ನಿ. ಸರ್, ಈಗ ನಮ್ಮ ರಾಜ್ಯಕ್ಕೆ ನೀರಿಲ್ಲ, ಬರಗಾಲ ತೀವ್ರವಾಗಿ ಕಾಡ್ತಾ ಇದೆ ರಾಜ್ಯದ ಜನರನ್ನು. ಈಗ ಈ ಪರಿಸ್ಥಿತಿಯಲ್ಲಿ ತಮಿಳುನಾಡು ಸರ್ಕಾರ ಕಾವೇರಿ ನೀರನ್ನು ಬಿಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಅವರು ಮೊಂಡುತನವನ್ನು ತೋರಿಸ್ತಾ ಇದೆ. ನಮ್ಮ ಸರ್ಕಾರಕ್ಕೂ ಕೂಡ ಅನಿವಾರ್ಯತೆ ಇದೆ. ಇದರ ಮಧ್ಯದಲ್ಲಿ ಜನ ಸಿಕ್ಕಾಪಟ್ಟೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ನೀರಿಲ್ಲ, ಅವ್ರಿಗೆಲ್ಲಿ ಬಿಡೋದೇನು ಅಂತ ನಿಟ್ಟಿನಲ್ಲಿ ಈ ಸಾರ್ವಜನಿಕವಾಗಿ ಏನು ಹೇಳ್ಬೋದು ಅಂತ? ರಾಜ್ಯದಲ್ಲಿ ಈಗಾಗಲೇ ಬರ ಆವರಿಸಿದೆ. ಸುಮಾರು 14ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಬರ ತಾಂಡವ ಆಡ್ತದೆ. ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದಿಂದ ಗೆದ್ದೋಗಿರ್ತಕ್ಕಂಥ ಸಂಸದರು ಬರ ಅಧ್ಯಯನ ಸಮಿತಿನ ಕಳಿಸೋಕೋ ವಿಚಾರದಲ್ಲಿ ಕೇಂದ್ರದ ಮೇಲೆ ಒತ್ತಡ ತರಬೇಕೇ ಹೊರತಾಗಿ ಈ ಕಾವೇರಿ ನೀರನ್ನು ಹರಿದು ಬಿಡಬೇಕು ಅನ್ನೋ ವಿಚಾರದಲ್ಲಿ ಅವರು ಮೌನ ವಹಿಸಿರೋದು ಸರಿಯಲ್ಲ. ಬೆಂಗಳೂರು ಈಗ ಮೊದಲ ಸ್ಥಿತಿ ಇಲ್ಲ. ಬೆಂಗಳೂರಿನ ಮಹಾನಗರದಲ್ಲಿ ಸಾಕಷ್ಟು ಹೊಸ ಪ್ರದೇಶಗಳು ಸೇರಿವೆ. ಮತ್ತು ಹಳೆ ಪ್ರದೇಶಗಳಲ್ಲಿ ಇನ್ನೂ ಕೂಡ ಕೆಲವು ಕಡೆ ಸಂಪರ್ಕ ಕೊಡೋಕ್ಕಾಗಿಲ್ಲ. ಇಂಥ ಒಂದು ಸಂದಿಗ್ಧ ಸ್ಥಿತಿನಲ್ಲಿ ಕಾವೇರಿ ಪ್ರಾಧಿಕಾರ ಏನಿದೆ ಅದು ಯಾವ ಕರ್ನಾಟಕದ ನೀರಿನ ಪರಿಸ್ಥಿತಿಯನ್ನು ಅವಲೋಕಿಸದೇ ಏಕಾಏಕಿ ನೀರನ್ನು ಬಿಡಿ ಅಂತ ಹೇಳಿದ್ರೆ ಅದು ತಮಿಳುನಾಡಿನ ಮೊಂಡುತನ ಅನ್ನೋದಕ್ಕಿಂತ ಅವರು ತಮ್ಮ ಹಕ್ಕನ್ನು ಮೊದಲಿಂದ ಚಲಾಯಿಸ್ಕೊಂಡ್ಬರ್ತಾರೆ. ಈ ತಮಿಳುನಾಡವರು ಯಾವತ್ತೂ ನಮಗೆ ನೀರು ಬೇಡ ಅಂತ ಮುಚ್ಚಳಿಕೆ ಬರ್ಕೊಟ್ಟಿದ್ದಾರೆ. ಸೊ ಬರೋವಾಗ ಯಾರೂ ಬಿಡೋಕ್ಕೆ ಹೋಗಲ್ಲ, ತಗೊತಾರೆ. ಆದರೆ ಸುಪ್ರೀಂ ಕೋರ್ಟ್ ಆಗಲಿ ಅಥವಾ ಕಾವೇರಿ ನೀರಿಗೆ ಸಂಬಂಧಪಟ್ಟಂಥ ಪ್ರಾಧಿಕಾರಗಳೇ ಆಗಲಿ ಫಸ್ಟು ಕರ್ನಾಟಕದಲ್ಲಿರ್ತಕ್ಕಂಥ ನೀರಿನ ಪರಿಸ್ಥಿತಿ, ಅದರೊಳಗೂ ಕಾವೇರಿ ಅಣೆಕಟ್ಟಿನ ನೀರಿನ ಪರಿಸ್ಥಿತಿ ಬಗ್ಗೆ ಒಂದು ಅಧ್ಯಯನ ಅಥವಾ ವರದಿನ ತರಿಸ್ಕೋಬೇಕು. ಇದು ನಮಗೆ ಕರ್ನಾಟಕಕ್ಕೆ ಶಾಪ ಮೊದಲಿಂದ ಕೂಡ. ಸುಮಾರು ನಾನು ಪತ್ರಿಕಾ ರಂಗಕ್ಕೆ ಬಂದಾಗ 30 ವರ್ಷದಿಂದಲೂ ನಮಗೆ ಹಿನ್ನಡೆ ಆಗ್ತಾನೇ ಇದೆ ಹೊರತು ಯಾವುದೂ ಕೂಡ ನಮಗೆ ಯಶಸ್ಸಾಗಲಿ ಜಯವಾಗಲಿ ಸಿಕ್ಕಿಲ್ಲ. ಈಗಾಗಲೇ ರೈತರು ಬೀದಿಗಿಳಿದಿದ್ದಾರೆ, ಕನ್ನಡ ಪರ ಹೋರಾಟಗಾರರು ಬೀದಿಗಿಳಿದಿದ್ದಾರೆ. ನೀರನ್ನು ಯಾವುದೇ ಕಾರಣಕ್ಕೆ ಬಿಡಬಾರದು ಅನ್ನೋದಕ್ಕೆ ಇವರು ಕೈಕಟ್ಟಿ ಕೂತ್ಕೊಂಡ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ, ನ್ಯಾಯಾಂಗ ನಿಂದನೆ ಆಗುತ್ತೆ ಅನ್ನೋ ಭೀತಿಗೆ ಇವರು ಬಿಟ್ಟೇ ಬಿಡ್ತಾರೆ. ಇದಕ್ಕೊಂದು ಶಾಶ್ವತ ಪರಿಹಾರ ಬೇಕು ಅಂದರೆ ಎರಡೂ ರಾಜ್ಯಗಳ ಮಧ್ಯೆ ಒಂದು ಲಿಖಿತ ಒಪ್ಪಂದ ಆಗಬೇಕಾಗುತ್ತೆ. ಯಾವ್ಯಾವ ಸಂದರ್ಭದಲ್ಲಿ ನಾವು ನೀರು ನಿಮಗೆ ಕೊಡ್ತೀವಿ, ನಮಗೆಷ್ಟು ಬೇಕಾಗುತ್ತೆ, ನಮ್ಮ ಜನರ ಹೊಲಗದ್ದೆಗಳಿಗೆ, ಜಮೀನುಗಳಿಗೆ, ಕುಡಿಯೋ ನೀರಿಗೆ ಎಷ್ಟೆಲ್ಲ ಪ್ರಮಾಣ ಬೇಕು ಅನ್ನೋದು ಅಂಕಿ ಸಂಖ್ಯೆಗಳನ್ನು ಕೊಡೋದು ಬಿಟ್ಬಿಟ್ಟು ಅವರು ಕೊಡೋ ಅನ್ನೋದು, ಇವರು ನ್ಯಾಯಾಂಗ ನಿಂದನೆ ಆಗುತ್ತೆ ಅಂತ ಬಿಡ್ತೀನಿ ಅನ್ನೋದು ಇದಕ್ಕೆ ಕೊನೆ ಇರೋದಿಲ್ಲ. ಸೊ ಈಗ ನಿನ್ನೆ ಬಂದಿರತಕ್ಕಂಥ ತೀರ್ಪು ನಿಜವಾಗಲೂ ನಮ್ಮ ಕರ್ನಾಟಕಕ್ಕೆ ಒಂದು ಮಾರಕ. ಇದರೊಳಗೆ ಯಾವುದೇ ಬದಲಾವಣೆಯ ನಿಲುವಿಲ್ಲ. ಕಾರಣ ಏನಪ್ಪ ಅಂದರೆ ನೀರು ಬಿಡಬಾರ್ದು. ನಮ್ಮಲ್ಲಿ ಈಗಾಗಲೇ KRSಗೆ ಈ ಅವಧಿಗೆ ತುಂಬಬೇಕಾಗಿತ್ತು, ಬಂದಿಲ್ಲ. ಬರದೇ ಇರೋದನ್ನು ನಾವು ಕೂಡ ನಮ್ಮ ಸರ್ಕಾರದ ವಕೀಲರು ಅಲ್ಲಿ ವಾದ ಮಂಡಿಸುವಾಗ ಲಿಖಿತವಾದಂಥ ದಾಖಲೆಗಳನ್ನ ಕೊಡಬೇಕಾಗುತ್ತೆ. ನಾವು ಇದುವರೆಗೂ ಅಂಥ ಪ್ರಯತ್ನ ಮಾಡಿಲ್ಲ. ಹಾಗಾಗಿ ಪ್ರತಿ ಬಾರಿ ನಮಗೆ ಸೋಲು ಉಂಟಾಗ್ತಾಯಿದೆ. ಇದೂ ಕೂಡ ಅಂತಹ ಸೋಲುಗಳ ಪಟ್ಟಿಗೆ ಸೇರ್ತಕ್ಕಂಥ ಆದೇಶ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಕೇಂದ್ರ ಸರ್ಕಾರ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವೆಲ್ಲವೂ ಕೂಡ ಇದ್ದೀವಿ. ಎಲ್ಲ ರಾಜ್ಯದವರು ಒಂದೆರಡು ಮೂರು ರಾಜ್ಯಗಳನ್ನು ಹೊರತುಪಡಿಸಿ ಒಕ್ಕೂಟ ವ್ಯವಸ್ಥೆ ನಾವು ಕೂಡ ಇದ್ದೀವಿ. ಈ ಸಂಬಂಧಪಟ್ಟಾಗೆ ಕೇಂದ್ರ ಸರ್ಕಾರ ಯಾಕೆ ರಾಜ್ಯದ ಪರವಾಗಿ ಧ್ವನಿ ಎತ್ತಲ್ಲ ಅಂತ? ಮೊದಲಿಂದಲೂ ಕರ್ನಾಟಕಕ್ಕೆ ಇದೊಂದು ಶಾಪ, ಅದು ನೀರಿನ ವಿಚಾರದಲ್ಲಿ. ಈಗ ಕರ್ನಾಟಕದಲ್ಲಿ ಎದುರಿಸ್ತಕ್ಕಂಥ ಬರ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಕೇಂದ್ರ ಸುಮೋಟೋ ಅಂದರೆ ತನ್ನಷ್ಟಕ್ಕೆ ತಾನೇ ಆಲೋಚನೆ ಮಾಡಿಕೊಂಡು ಎಚ್ಚೆತ್ತುಕೊಂಡು ಬರ ಅಧ್ಯಯನ ಸಮಿತಿಯನ್ನು ರಚಿಸಿ ಕಳಿಸ್ಬೇಕಾಗಿತ್ತು. ಕಳಿಸಿಲ್ಲ. ಅವರಿಗೆ ಕರ್ನಾಟಕದ ಹಿತಾಸಕ್ತಿ ಬೇಕಾಗಿಲ್ಲ. ಕರ್ನಾಟಕದಿಂದ ಗೆದ್ದು ಬರ್ತಕ್ಕಂಥ ಜನಪ್ರತಿನಿಧಿಗಳು ಎಷ್ಟು ಅನ್ನೋದ್ರ ಬಗ್ಗೆ ಅವ್ರು ಲೆಕ್ಕಾಚಾರ ಹಾಕ್ತಾರೆ ಹೊರತಾಗಿ ಅವ್ರಿಗೆ ನಾವೇನು ಕೊಡ್ತೀವಿ ಅನ್ನೋದ್ರ ಬಗ್ಗೆ ಅವ್ರು ಕಾಳಜಿನೂ ವಹಿಸಲ್ಲ, ಬದ್ಧತೆಯೂ ತೋರಿಸಲ್ಲ. ಹೀಗಾಗಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಅತಿ ಹೆಚ್ಚು ನೋವುಂಡತಕ್ಕಂಥ ರಾಜ್ಯ ಕರ್ನಾಟಕ. ಇಂಥ ಸಂದರ್ಭಗಳಲ್ಲಿ ಒಕ್ಕೂಟದ ಒಂದು ನಿರ್ವಹಣೆ ಮಾಡತಕ್ಕಂಥ ಪ್ರಧಾನಮಂತ್ರಿಗಳಾಗಿರ್ಬೋದು ಅಥವಾ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಒಬ್ರಿಗೊಬ್ಬರು ಮಾತಾಡೋದೇ ಇಲ್ಲ. ನೀರು ಹರಿದು ಹೋದ ಮೇಲೆ ಹೋಗ್ತಾರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು. ನಾವೇನು ಮಾಡೋಕ್ಕಾಗುತ್ತೆ, ನ್ಯಾಯಾಂಗ ನಿಂದನೆ ಆಗುತ್ತೆ. ಹಾಗಾಗಿ ನಾವು ಅದನ್ನು ನ್ಯಾಯಾಲಯವನ್ನು ಎದುರಿಸೋಕ್ಕಾಗಲ್ಲ, ನಾವು ನೀರು ಬಿಡ್ತೀವಿ ಅಂತ ಬಿಡ್ತಾರೆ. ಕಡೆಗೆ ನಷ್ಟ ಯಾರಿಗೆ? ನಾಗರಿಕರಿಗೆ, ರೈತರಿಗೆ. ಇದು ಮೊದಲಿಂದ ಬಂದಿರತಕ್ಕಂಥ ಜಾಯಿಮಾನ. ಅಲ್ಲ ಸರ್, ಈಗ ತಮಿಳುನಾಡಲ್ಲಿ ವರ್ಷಕ್ಕೆ ಮೂರು ಬಾರಿ ಬೆಳೆಗಳನ್ನು ಬೆಳೀತಾರೆ. ಅವ್ರಿಗೆ ಕೆಲವೊಂದು ಸರಿ ಹೇಳುವಂಥ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಅವ್ರು ನೀರೇ ಅವಶ್ಯಕತೆ ಇಲ್ಲ, ಕಾವೇರಿ ನೀರೇ ಬೇಡ ಅಂತಾರೆ. ಈಗಿದ್ದು ಕೂಡ ಯಾಕೆ ಕೇಳ್ತಾರೆ ಅಂತ ರಾಜ್ಯದ ನೀರನ್ನು? ಕಾರಣ ಅಲ್ಲಿರ್ತಕ್ಕಂಥ ಆಡಳಿತ ನಡೆಸ್ತಕ್ಕಂಥ ರಾಜಕೀಯ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳು, ಅವು ಯಾವುದೇ ರಾಷ್ಟ್ರೀಯ ಪಕ್ಷಗಳ ನಿಯಂತ್ರಣದಲ್ಲಿರೋದಿಲ್ಲ.
ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ಬೋದು, ಆದರೆ ಕೇಂದ್ರ ವಾಗ್ದಂಡನೆ ಮಾಡೋಕ್ಕಾಗಲ್ಲ. ನೀನು ಹೀಗೆ ಮಾಡು, ಹೀಗೆ ಬಿಡು ಅಂತ ಹೇಳೋಕ್ಕಾಗಲ್ಲ. ನೀರು, ಜಲ ಸಮೃದ್ಧಿ ಆಗಲಿ, ಜಲ ಬಳಕೆ ಆಗಲಿ ಎಲ್ರಿಗೂ ಒಂದೇ. ಅವರು ತಪ್ಪು ಮಾಹಿತಿಗಳು ಕೊಟ್ಟಿದ್ದಾರೋ, ಸರಿ ಮಾಹಿತಿಗಳು ಕೊಡ್ತಾ ಇದ್ದಾರೋ ಅನ್ನೋ ಒಂದು ವಿವೇಚನೆ ಕೂಡ ಕೇಂದ್ರ ಸರ್ಕಾರ ಮಾಡಲ್ಲ. ಹೀಗಾಗಿ ಕೊನೆಗೆ ಅಲ್ಟಿಮೇಟು ನಷ್ಟ ಆಗೋದು ಯಾರಿಗೆ? ನಮ್ಮ ರಾಜ್ಯಕ್ಕೆ, ಕರ್ನಾಟಕ ಸರ್ಕಾರಕ್ಕೆ. ಇದು ಬಗೆಹರಿಯದ ಸಮಸ್ಯೆ. ಕಾವೇರಿ ಸಮಸ್ಯೆ ಇವತ್ತಿಂದಲ್ಲ, ಮಹಾರಾಜರ ಕಾಲದಿಂದಲೂ ಬಂದಿರತಕ್ಕಂಥ ಸಮಸ್ಯೆ. ಅವ್ರ ಕೈಲೇ ಆಗದೆ ಇರೋದು, ಪ್ರಜಾಪ್ರಭುತ್ವದಲ್ಲಿ ಪ್ರಜಾನಾಯಕರಿಂದ ಇದಕ್ಕೆ ಸಮಸ್ಯೆ ಶಾಶ್ವತ ಪರಿಹಾರ ಸಿಗುತ್ತೆ ಅನ್ನೋದು ಶುದ್ಧ ಸುಳ್ಳು. ಏನು ಮಾಡೋಕ್ಕಾಗಲ್ಲ ಅಂತಲ್ಲ, ಮಾಡಬಹುದು, ಬದ್ಧತೆ ಬೇಕು. ಕರ್ನಾಟಕ ಸರ್ಕಾರಕ್ಕಾಗಲಿ, ಕೇಂದ್ರ ಸರ್ಕಾರಕ್ಕಾಗಲಿ. ಈವರೆಗೆ ಎಷ್ಟು ಪ್ರಧಾನಮಂತ್ರಿಗಳು ಬಂದು ಹೋದರೂ ಕೂಡ ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳನ್ನ ಕೂರಿಸಿ ಒಂದು ಒಪ್ಪಂದ ಮಾಡೋ ಒಂದು ಪ್ರಾಮಾಣಿಕ ಬದ್ಧತೆಯನ್ನು ಯಾವ ಪ್ರಧಾನಿನೂ ಮಾಡಿಲ್ಲ, ಮಾಡೋಕ್ಕೂ ಹೋಗಿಲ್ಲ. ಇದು ಒಕ್ಕೂಟದ ಒಂದು ದುರಂತ, ಒಕ್ಕೂಟದ ವ್ಯವಸ್ಥೆಯಲ್ಲಿನ ಒಂದು ದುರಂತ ಅಂತ ಹೇಳ್ಬೋದು.